ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕ್ರೋಶಾ ಕುಚ್ಚು ಕಾಣಿಸ್ತಿದೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫ್ಲವರ್ ಥರ ಕಾಣಿಸ್ತಿದೆ, ಪುಟಾಣಿ ಫ್ಲವರ್ಸ್ ಥರ ಎಷ್ಟು ಮುದ್ದಾಗಿದೆ ನೋಡಿ. ಆರಾಮಾಗಿ ನೀವು ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗೆ, ಕಂಚಿ ಸ್ಯಾರೀಸ್ಗೆ ಮತ್ತು ಕ್ರೇಪ್ ಸ್ಯಾರಿಗೂ ಸೂಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡ್ಬೋದು. ಈ ರೀತಿ ನೀವು ಬೇಗನೂ ಆಗೋಗುತ್ತೆ. ಸಿಂಗಲ್ ಸ್ಟೆಪ್ ಅಂತಲೇ ಹೇಳ್ಬೋದು. ಇದನ್ನ ನೋಡಿದ್ರೆ ಯಾರು ಸಿಂಗಲ್ ಸ್ಟೆಪ್ ಅಂತ ಹೇಳಲ್ಲ. ಸಿಂಗಲ್ ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ ಈ ಡಿಸೈನು. ಆರಾಮಾಗಿ ಮಾಡ್ಕೊಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹೇಗೆ ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಈಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಸ್ಯಾರಿ ಕಲರು 6 ಎಳೆ ದಾರ ಸುತ್ತಿ ಇಟ್ಕೊಂಡು ಗಂಟಾಕಿ ಇಟ್ಕೊಂಡಿದ್ದೀನಿ. ಈ ರೀತಿ ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ. ಈಗ ನಾನು 0.75 mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಆ್ಯಸ್ ಯೂಶುವಲ್ ಕತ್ರಿ ಬೇಕಾಗತ್ತೆ. ಮತ್ತು ನೋಡಿ, ನಾನು ಈ ರೀತಿ ಬುಗುಡಿ ಥರ ಮಣಿ ಸಿಗುತ್ತಲ್ವ, ನೀವು ರೌಂಡ್ ಬೀಡ್ಸ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ನಾನು ಈ ರೀತಿ ಬುಗುಡಿ ಥರ ಸಿಗ್ತಿದೆ, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಲುಕ್ ಕಾಣುತ್ತೆ ಅನ್ನೋ ಕಾರಣಕ್ಕೆ ಇದು ಯೂಸ್ ಮಾಡ್ತೀನಿ. ನೀವು ರೌಂಡ್ ಬೀಡ್ಸ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಈಗ ನೋಡಿ, ಇದನ್ನು ರೌಂಡ್ ಬೀಡ್ಸು 3 mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಮಧ್ಯ ಹಾಕಿ ತೋರಿಸಿದ್ನಲ್ವ, ಅದನ್ನು ಹಾಕೋಕ್ಕೆ. ಈಗ ನೋಡಿ, ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಕರೆಕ್ಟ್ ಸೈಡಿಂದ, ಹಿಂದೆಗಡೆಯಿಂದ ಹಾಕ್ಕೊಳ್ಬೇಡಿ, ಕರೆಕ್ಟ್ ಸೈಡಿಂದನೇ ಹಾಕ್ಕೊಳ್ಳಿ, ಡಿಸೈನ್ ಚೆನ್ನಾಗಿ ಬರಲ್ಲ. ಈಗ ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ದಾರಾನಿಟ್ಟು ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ನೋಡಿ, ಈ ನಿಧಾನಕ್ಕೆ ತೋರಿಸ್ತೀನಿ, ಆರಾಮಾಗಿ ಕಲಿಬೋದು ಬಿಗಿನರ್ಸು. ಒಂದು ಲಾಕ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲೇ, ಸೇಮ್ ಗ್ಯಾಪಲ್ಲ, ಪಕ್ಕದಲ್ಲೇ ಒಂದು ಸ್ವಲ್ಪ ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಸೆಕ್ಯೂರ್ ಆಗಬೇಕು, ಸ್ಟಾರ್ಟಿಂಗಲ್ಲಿ ಸೆಕ್ಯೂರ್ ಆಗಬೇಕು ಅಲ್ಲಿ. ಅದಕ್ಕೋಸ್ಕರ 2 ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ನೋಡಿ, ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡೆ ಸೇಮ್ ಪಕ್ಕದಲ್ಲೇ ಅದು ಲಾಕ್ ಏನಿತ್ತು ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು 2 ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಸೇಮ್ ಅದೇ ರೀತಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ಪಕ್ಕದಲ್ಲೇ ಗ್ಯಾಪ್ ಏನು ಬಿಡಬೇಡಿ. ನೋಡಿ, ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು 2 ಸೇಮ್ ಅದೇ ರೀತಿ ಇನ್ನೊಂದ್ಸಲ ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು 2 ಮಾಡ್ಕೊಂಡಿದ್ದೀನಿ. ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಈಗ ನಾನು 4 ಡಬಲ್ ಕ್ರೋಶ ಮಾಡಿ ಆದಮೇಲೆ ಒಂದು ಬೀಡ್ಸ್ ಇನ್ಸರ್ಟ್ ಮಾಡಿಕೊಂಡೆ. 3 mm ಬೀಡ್ಸ್ ಏನು ತೋರಿಸಿದೆ ನಾನು, ಅದನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಏನು ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಪಕ್ಕದಲ್ಲಿ ಗ್ಯಾಪಲ್ಲಿ ಏನು ಗ್ಯಾಪ್ ಬಿಡಬೇಡಿ, ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶ ಮಾಡಿಕೊಂಡೆ. ಮತ್ತೆ ಇನ್ನೊಂದ್ಸಲ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಕೊಂಡಿದ್ನಲ್ಲ, ಅದನ್ನು ಸೇರಿ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಒಟ್ಟು ಅಲ್ಲಿ 4 ಡಬಲ್ ಕ್ರೋಶ ಮಾಡಿ ಆಯಿತು. ಮತ್ತು ಇಲ್ಲೂ 4 ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 4 ಅಥವಾ 5 ಮಾಡ್ಕೊಳ್ಬೋದು. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಏನು ಹಾಕಿದ್ದೆ ಅದನ್ನು 1 ಸಿಂಗಲ್ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿ ಮತ್ತೆ 3 ಸಲ ಡಬಲ್ ಕ್ರೋಶ ಮಾಡಿಕೊಂಡೆ. ಮಧ್ಯೆ 1 ಬೀಡ್ ಹಾಕೊಂಡೆ 3 mm ಬೀಡ್ಸು, ಮತ್ತು 4 ಸಲ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲೇ ಗ್ಯಾಪ್ ಏನು ಬಿಡಬೇಡಿ, ನಾನು ಹೆಂಗೆ ಮಾಡ್ಕೊಂಡಿದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ. ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸ್ ಹಾಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಏನೂ ಇಲ್ಲ, ಡಬಲ್ ಕ್ರೋಶ ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿ ಲಾಕಿಂಗ್ ಇದಿಲ್ಲ, ಡಬಲ್ ಕ್ರೋಶನೇ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. 4 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಎಲ್ಲ ಇದರಲ್ಲೂ ಲಾಕ್ ಮಾಡ್ಕೊಳ್ತೀವಿ. ಕುಚ್ಚಿಗೆ ಅಂತ ಏನು ಚೈನ್ಸ್ ಹಾಕೊಳ್ತೀವಿ ಅದಕ್ಕೆ ಲಾಕ್ ಮಾಡ್ಕೊಳ್ತೀವಿ. ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಡಬಲ್ ಕ್ರೋಶ ಅಲ್ಲಿ ಸ್ಟಾರ್ಟ್ ಮಾಡೋದು. ನೋಡಿ, ಇಲ್ಲಿ ಒಟ್ಟು 4 ಸಲ ಡಬಲ್ ಕ್ರೋಶ ಮಾಡಿ ಆಯಿತು. ಮತ್ತು ದಾರ ಮೇಲ್ ಮಾಡಿದೆ, 3 mm ಬೀಡ್ಸ್ ಏನು ತೋರಿಸ್ದೆ ಅದನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು 2 ಮಾಡ್ಕೊಳ್ಬೇಕಾಗುತ್ತೆ. ನೀಡಲ್ ಮೇಲೆ 3 ದಾರ ಇರುತ್ತೆ, 3ಕ್ಕೂ ಸೇರಿ 1 ತೊಗೊಳ್ಬಾರ್ದು. 2 ಮತ್ತೆ 2 ಇರುತ್ತೆ, ಅದಕ್ಕೆ 2 ತೊಗೊಳ್ಬೇಕಾಗತ್ತೆ. ನೋಡಿ, ಅದೇ ರೀತಿ 4 ಡಬಲ್ ಕ್ರೋಶ ಮಾಡ್ಕೊಳ್ಬೇಕಾಗತ್ತೆ. ನಾನು ಸ್ಟಾರ್ಟಿಂಗಲ್ಲಿ 4 ಡಬಲ್ ಕ್ರೋಶ ಮಾಡಿದೆ, ಮಧ್ಯ 1 ಬೀಡ್ ಹಾಕ್ತೆ, ಮತ್ತೆ ಪಕ್ಕದಲ್ಲಿ ಇನ್ನೊಂದು 4 ಡಬಲ್ ಕ್ರೋಶ ಮಾಡಿ ಆಯಿತು. ಈಗ ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು ಡಬಲ್ ಕ್ರೋಶ. ನೋಡಿ, ಸ್ಟಾರ್ಟಿಂಗಲ್ಲಿ 4 ಡಬಲ್ ಕ್ರೋಶ ಮಾಡಿದೆ, 1 ಬೀಡ್ ಹಾಕಿದೆ, ಮತ್ತೆ 4 ಡಬಲ್ ಕ್ರೋಶ, ಮತ್ತೆ 4 ಚೈನ್ಸ್ ಹಾಕಿದೆ, ಮತ್ತೆ 4 ಸಲ ಡಬಲ್ ಕ್ರೋಶ ಮಾಡಿದೆ, ಮಧ್ಯ 1 ಬೀಡ್ ಹಾಕಿದೆ, ಮತ್ತೆ ಡಬಲ್ ಕ್ರೋಶ 4 ಮಾಡಿದೆ. ಈಗ ಅಲ್ಲಿಂದ ದಾರ ಮೇಲ್ ಮಾಡಬೇಕಾಗತ್ತೆ.
ಮತ್ತು ಈಗ ಯಾವ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಬುಗುಡಿ ಅಂತ ಏನು ತೋರಿಸ್ದೆ ರೌಂಡ್ ಬೀಡ್ಸು ನೋಡಿ, ಈ ಬೀಡ್ಸು ಅದನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ಸರ್ಟ್ ಮಾಡಿ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. 3mm ಬೀಡ್ಸು ಬೀಡ್ ಲಾಕ್ ಮಾಡಷ್ಟಿಲ್ಲ. ಈ ದೊಪ್ಪ ಬೀಡ್ಸ್ ಏನು ತೋರಿಸ್ತಾ ಇದ್ದೀನಿ ಅದನ್ನು ಬೀಡ್ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ, ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲೋಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 3 ದಾರಕ್ಕೆ ಎರಡಕ್ಕೊಂದು, ಇನ್ನೆರಡಕ್ಕೊಂದು ಮಾಡಿ ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಆದಮೇಲೆ ನೋಡಿ ಇಲ್ಲಿ ಗ್ಯಾಪ್ ಇನ್ನೂ ಸ್ವಲ್ಪ ಇದೆ ನನಗೆ, ಅದಕ್ಕೋಸ್ಕರ 5 ಚೈನ್ಸ್ ಹಾಕೊಂಡಿದ್ದೀನಿ. ನೀವು ಇನ್ನೂ ಸಣ್ಣ ಬೀಡ್ಸ್ ತೊಗೊಂಡಿದ್ರೆ 4 ಸಾಕಾಗುತ್ತೆ. ಇನ್ನು ಜಾಸ್ತಿ ದಪ್ಪ ಬೀಡ್ಸ್ ತೊಗೊಂಡಿದ್ದೀನಿ ನೀವು ಬೀಡ್ ಸುತ್ತ ಎಷ್ಟು ಗ್ಯಾಪ್ ಕವರ್ ಆಗುತ್ತೋ ಅಷ್ಟು ಚೈನ್ಸ್ ಹಾಕ್ಕೊಳ್ಬೇಕಾಗುತ್ತೆ. ನಂಗೆ ಈ ಬೀಡ್ಸ್ಗೆ 5 ಚೈನ್ಸ್ ಸಾಕಾಯಿತು, ಅದಕ್ಕೆ 5 ಚೈನ್ಸ್ ಹಾಕ್ಕೊಂಡು ಮತ್ತೆ ಸ್ಯಾರಿ ರಿವರ್ಸ್ ಮಾಡಿ ಆದಮೇಲೆ ಲಾಸ್ಟ್ ಡಬಲ್ ಕ್ರೋಶೆ ಮೇಲೆಗಡೆ ಏನು ಹೋಲ್ ಕಾಣಿಸ್ತಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಅಲ್ಲಿಂದ 1 ಚೈನ್ ಸಾಕು, ಅಲ್ಲಿ ಡಬಲ್ ಕ್ರೋಶೆ 2 ಸಲ ಚೈನ್ಸ್ ಹಾಕಿದ್ದೀನಿ, ಒಂದು ಚೈನ್ ಅಷ್ಟೇ ಸಾಕಾಗುತ್ತೆ. ಮತ್ತು 1 ಚೈನ್ ಹಾಕಿ ಸ್ಯಾರಿ ರಿವರ್ಸ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಂಡು ಪುಟಾಣಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಮತ್ತು 3 ಡಬಲ್ ಕ್ರೋಶೆ ಮಾಡಿದ್ದೀನಿ. ನೋಡಿ 3 ಡಬಲ್ ಕ್ರೋಶೆ ಮಾಡಿ ಆಯಿತು. ಮತ್ತು ಅಲ್ಲಿಂದ 1 ಚೈನ್ ಹಾಕಿದೆ, ಇಲ್ಲಿ 2 ಸಲ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ಬೇಕಾದ್ರೂ 2 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೋದು. ಇನ್ನೊಂದು ಥರ ತೋರಿಸ್ತೀನಿ, ವೆಯ್ಟ್ ಮಾಡಿ. ಈಗ ನೋಡಿ ಈ ರೀತಿನೂ ಮಾಡ್ಕೊಳ್ಬೋದು, ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಾನು ಇವಾಗ 1 ಚೈನ್ ಹಾಕಿನೇ ತೋರಿಸ್ತೀನಿ. ಈಗ ನೋಡಿ 1 ಚೈನ್ ಹಾಕ್ಕೊಂಡೆ, ಲಾಕ್ ಆಗಿದ್ದಾದಮೇಲೆ 1 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. 1 ಡಬಲ್ ಕ್ರೋಶೆ ಮಾಡಿದೆ, 2nd ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ, ಮತ್ತು 3rd ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಪುಟಾಣಿ ಮುದ್ದಾಗಿ ಕಾಣಬೇಕು ಅಂದರೆ ಸಿಂಗಲ್ ಚೈನ್ಸ್ ಹಾಕೊಂಡು ಲಾಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು, ನಾನು ಸ್ಟಾರ್ಟಿಂಗಲ್ಲಿ ಹೇಗೆ ತೋರಿಸ್ದೆ ಅಷ್ಟಾಗ್ಲೇ ಬೇಕು ಅಂತಂದರೆ ನೀವು 2 ಚೈನ್ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ವಲ್ಲ ಡಬಲ್ ಕ್ರೋಶೆ, ಅದೇ ರೀತಿ ಎಂಡಲ್ಲೂ 2 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಅದು 1 ಚೈನ್ ಹಾಕಿ ಲಾಕ್ ಮಾಡಿದೆ, ಮತ್ತೆ 1 ಚೈನ್ಸ್ ಹಾಕ್ಕೊಂಡು ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಪುಟಾಣಿ ಫ್ಲವರ್ ಆಗುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಪುಟಾಣಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಇನ್ನೊಂದು ನನ್ನ ಚಾನಲ್ ಲಿಂಕ್ ಹಾಕಿರ್ತೀನಿ, ಟೇಸ್ಟಿ ಬೈಟ್ಸ್ ಅಂತ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವೆಜ್ ರೆಸಿಪೀಸೇ ಬರ್ತಾ ಇರುತ್ತೆ, ಹೆಲ್ದಿ ವರ್ಷನಲ್ಲಿ ಎಲ್ಲಾನು ಹೇಳ್ಕೊಂಡು ಕೊಡ್ತೀನಿ. ಮಕ್ಳಿಗೆ ಫೇವ್ರೇಟ್ ಆಗಿರೋ ಎಲ್ಲದನ್ನು ಹೇಳ್ಕೊಂಡು ಕೊಡ್ತೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಹಿಂಗೆ ಆರ್ಚು ಪುಟಾಣಿ ಫ್ಲವರು ನಿಮಗೆ ಗೊತ್ತಾಗ್ತಾ ಇರ್ಬೋದು. ಈಗ ಅಲ್ಲಿ ಲಾಸ್ಟಲ್ಲೂ 1 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೂ ಹಾಗೆ ಮಾಡಿದ್ದಲ್ವ, ಅದಕ್ಕೋಸ್ಕರ ಲಾಸ್ಟಲ್ಲೂ 1 ಚೈನ್ ಹಾಕಿ ಲಾಕ್ ಮಾಡಿದೆ. ಅಲ್ಲಿ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಸೀರೆಗೆ ಹಾಕ್ಕೊಳ್ಬೇಕು. ಸೀರೆಗೆ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. 1 ಡಬಲ್ ಕ್ರೋಶೆ ಆವಕ್ಕೇನೆ ಬೀಡ್ ಆದಮೇಲೆ ಹಾಕ್ಕೊಂಡಿದ್ದೆ. ಈಗ 2nd ಡಬಲ್ ಕ್ರೋಶೆಯಿಂದ ಮಾಡ್ಕೊಳ್ಬೇಕು. 2nd ಆಯಿತು, 3rd ಮಾಡಿಕೊಂಡೆ, ಮತ್ತು 4th ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇದರ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2ಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ಈಗ 4 ಡಬಲ್ ಕ್ರೋಶೆ ಆಯ್ತಲ್ವ, ಅಲ್ಲಿ ಮತ್ತೆ ದಾರ ಮೇಲ್ ಮಾಡಿ 3mm ಬೀಡ್ಸ್ ಏನು ತೋರಿಸ್ದೆ ಅದನ್ನು ಹಾಕ್ಕೊಂಡು ಮತ್ತೆ 4 ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡಬೇಕಾಗತ್ತೆ. ನೋಡಿ 1 ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. 6 ಎಳೆ ಸಮೇತನೂ ತೊಗೊಳ್ಳಿ, 1 ಎಳೆನೂ ಮಿಸ್ ಮಾಡಬೇಡಿ. 1 ಎಳೆ ಮಿಸ್ ಆಯಿತು ಅಂದರೂ ಫಿನಿಶಿಂಗ್ ಅನ್ನೋದು ನಿಮಗೆ ಬರಲ್ಲ. ಪಕ್ಕದಲ್ಲೇ ಮಾಡ್ಕೊಳ್ಳಿ, ಜಾಸ್ತಿ ಗ್ಯಾಪ್ ಏನು ಬಿಡಬೇಡಿ. ಅಲ್ಲಿ ಗ್ಯಾಪ್ ಕಾಣಬಾರ್ದು. ನೋಡಿ ನಾನು ಹೇಗೆ ಮಾಡ್ಕೊಳ್ತಾ ಇದ್ದೀನೋ ಆ ರೀತಿಯೇ ನೀವು ಮಾಡಿಕೊಂಡೆ ನಿಮಗೂ ಅದೇ ರೀತಿ ಫಿನಿಶಿಂಗು ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಈಗ ನೋಡಿ 4 ಸಲ ಡಬಲ್ ಕ್ರೋಶೆ ಮಾಡಿ ಆಯಿತು. ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಮಾಡಬೇಕಾಗುತ್ತೆ. 4 ಚೈನ್ ಮಾಡಿ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ಸೂಜಿ ಹಾಕಿ ದಾರನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1, ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2ಕ್ಕೆ 1. 3rd ಡಬಲ್ ಕ್ರೋಶೆ ಮಾಡಿ ಆಯಿತು. 4th ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 4th ಡಬಲ್ ಕ್ರೋಶೆ ಮಾಡಿ ಆದಮೇಲೆ ದಾರ ಮೇಲ್ ಮಾಡಿಬಿಟ್ಟು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಏನು ಮಾಡಿಸ್ತಿಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ.
ನೋಡಿ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ 1 2 3 ಡಬಲ್ ಕ್ರೋಶಾ 4th ಡಬಲ್ ಕ್ರೋಶಾ 4th ಡಬಲ್ ಕ್ರೋಶಾ ಮಾಡಿ ಆದಮೇಲೆ ಮತ್ತೆ ದಾರ ಮೇಲ್ ಮಾಡಬೇಕಾಗತ್ತೆ. ದಪ್ಪ ಬೀಡ್ಸ್ ಏನು ತೋರಿಸಿದೆ ಬುಗುಡಿ ಅಂತ ಅದನ್ನು ಹಾಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲೋಗಿ ದಾರ ತೊಗೊಂಡು ಬಂದು 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ಈಗ ಅಲ್ಲಿಂದ 5 ಚೈನ್ಸ್ ಹಾಕೊಳ್ಬೇಕು. 2 3 4 5 ಚೈನ್ಸ್ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕಂಟಿನ್ಯೂ ಫುಲ್ ವಿಡಿಯೋ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಬೇಡಿ ಎಲ್ಲೂ. ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಇದೇ ರೀತಿ ಪರ್ಫೆಕ್ಷನ್ ಬೇಕು, ಇನ್ನೊಂದು ಟಿಪ್ ಬೇಕು ಅಂತ ಹೇಳ್ತೀನಿ ಹೇಗೆ ಅಂತ. ಅದನ್ನು ಸ್ಕಿಪ್ ಮಾಡ್ತೀರ ನೋಡಿ, ಎಂಡಲ್ಲಿ ಹೇಳ್ತೀನಿ ನಾನು ಮಧ್ಯದಲ್ಲಿ. ಈಗ ನೋಡಿ ಸ್ಯಾರಿ ರಿವರ್ಸ್ ಮಾಡಿದೆ. 4th ಡಬಲ್ ಕ್ರೋಶಾ ಮೇಲೆ ಹೋಲ್ ಏನಿತ್ತು ಅಲ್ಲಿ ಲಾಕ್ ಮಾಡಿಕೊಂಡೆ. ಮತ್ತೆ ಅಲ್ಲಿಂದ 1 ಚೈನ್ ಹಾಕ್ಕೊಂಡು ಮತ್ತೆ ಸ್ಯಾರಿ ರಿವರ್ಸ್ ಮಾಡಿ ಆ 5 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶಾ ಪುಟಾಣಿ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರ ತೊಗೊಂಡು ಬಂದು 2ಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ಪುಟಾಣಿ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಯಾಕೆಂದರೆ ಪುಟಾಣಿ ಪೆಟಲ್ಸ್ ಬರಬೇಕು ನಮಗೆ ಅಲ್ಲಿ, ಅದಕ್ಕೋಸ್ಕರ. ಅಲ್ಲಿಂದ 3rd ಡಬಲ್ ಕ್ರೋಶಾ ಮಾಡಿ ಆದಮೇಲೆ 1 ಚೈನ್ ಹಾಕ್ಕೊಂಡು 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಲಾಕ್ ಆದಮೇಲೆ 1 ಚೈನ್ ಹಾಕ್ಕೊಂಡು ಡೈರೆಕ್ಟಾಗಿ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. 1 2ಕ್ಕೆ 1 ಮಾಡ್ಕೊಳ್ಳಿ. 1 2 ಸೆಕೆಂಡ್ ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಮತ್ತು 3rd ಡಬಲ್ ಕ್ರೋಶಾ ಮಾಡಿ ಆಯಿತು. ಮತ್ತು ಅಲ್ಲಿಂದ 1 ಚೈನ್ ಹಾಕ್ಕೊಳ್ಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು 1 ಲಾಕ್ ಮಾಡ್ಕೊಳ್ಬೇಕು. ಮತ್ತು ಅಲ್ಲಿಂದ 1 ಚೈನ್ ಮಾಡ್ಕೊಬೇಕು. ಮತ್ತು ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕು. 1 2 3 ಡಬಲ್ ಕ್ರೋಶಾ ಮಾಡಿ ಆದಮೇಲೆ 1 ಚೈನ್ ಹಾಕ್ಕೊಳ್ಬೇಕು. ಮತ್ತು 5 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ಬೇಕು. ಆವಾಗ ಆರ್ಚು ನಿಮಗೆ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದರೆ ನಿಮಗೆ ಆ ಪರ್ಫೆಕ್ಷನ್ ಅನ್ನೋದು ಬರೋದಾಗುತ್ತೆ. ನೋಡಿ 6 ಎಳೆ ಸಮೇತನೂ ತೆಕ್ಕೊಳ್ಬೇಕಾಗುತ್ತೆ. 1 ಎಳೆ ಮಿಸ್ ಆದ್ರೂ ಈ ರೀತಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. 1 ಎಳೆ ಸಮೇತನೂ ಬಿಡಬೇಡಿ. ಈಗ ನೋಡಿ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ಯಾರಿಗೆ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ 1 ಹಾಕಿದ್ದೀನಿ. ಸೆಕೆಂಡ್ ಡಬಲ್ ಕ್ರೋಶಾ, 3rd ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸಲ ಧರಿಸ್ಕೊಬೇಕು. ನೀಡಲ್ ಹಾಕಿ ದಾರ ತೊಗೊಂಡು ಬಂದು 2ಕ್ಕೆ 1 ಒಂಚೂರು ಗ್ಯಾಪ್ ಬಿಡಬೇಡಿ. ಪಕ್ಕದಲ್ಲೇ ಮಾಡ್ಕೊಳ್ಳಿ. ಸೇಮ್ ಗ್ಯಾಪಲ್ಲೂ ಮಾಡಬೇಡಿ, ಪಕ್ಕದಲ್ಲೇ ಮಾಡ್ಕೊಳ್ತಾ ಹೋಗಿ. ಮತ್ತು 3 ಸಲ ಡಬಲ್ ಕ್ರೋಶಾ ಆಗಿದ್ದಾದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು 3 ಅಂತ ಯಾಕೆ ಹೇಳಿದೆ ಅಂದರೆ ಸ್ಟಾರ್ಟಿಂಗಲ್ಲಿ 1 ಮಾಡ್ಕೊಂಡಿದ್ದೀವಿ ಆರ್ಚ್ ಮಾಡೋಕ್ಕೆ ಮುಂಚೆ, ಅದಕ್ಕೋಸ್ಕರ. ಈಗ ನೋಡಿ ಬೀಡ್ ಹಾಕೊಂಡ್ಮೇಲೆ ಬೀಡ್ ಲಾಕ್ ಮಾಡೋಷ್ಟಿಲ್ಲ. ಮತ್ತು 4 ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡ್ಕೊಳ್ಬೇಕಾಗುತ್ತೆ. 1 2 3 4 ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ಎಷ್ಟು ಚೆನ್ನಾಗಿ ಬಂದಿದೆ ಪೆಟಲ್ಸ್ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಹಿಂಗೆ ಆರ್ಚ್ ಪುಟಾಣಿ ಪೆಟಲ್ಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಲ್ಲಿಂದ ಮತ್ತೆ 1 2 3 4 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ. ನೋಡಿ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. 1 2 ಸೆಕೆಂಡ್ ಡಬಲ್ ಕ್ರೋಶಾ ಮಾಡಿ ಆಯಿತು. ಮತ್ತು 3rd ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಾರ್ಡ್ರಲ್ಲಿ ನಿಮಗೆ ಕಷ್ಟ ಅನಿಸ್ಬೋದು, ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಟ್ರೈ ಮಾಡಿ, ನಿಮಗೂ ಅದು ಈಸಿ ಆಗುತ್ತೆ ಫ್ರೆಂಡ್ಸ್. ಅದು ಬಾರ್ಡ್ರು ಸ್ವಲ್ಪ ದಪ್ಪ ಇರುತ್ತೆ, ಮೈದಾನದಲ್ಲಿ ಸ್ವಲ್ಪ ತೆಳುವಿರುತ್ತೆ. ಬಾರ್ಡ್ರು ಸ್ವಲ್ಪ ಕಷ್ಟನೇ ಹಾಕೋದು. ಈಗ ನೋಡಿ 4 ಡಬಲ್ ಕ್ರೋಶಾ ಮಾಡಿ ಆಯಿತು. 5 ಆಯಿತು, 4 ಡಬಲ್ ಕ್ರೋಶಾ ಸಾಕು. 4 ಡಬಲ್ ಕ್ರೋಶಾ ಆಗಿ ಆದಮೇಲೆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ದಾರ ಮೇಲ್ ಮಾಡಿ 3 mm ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 3 mm ಬೀಡ್ಸ್ ಆದಮೇಲೆ ಅಲ್ಲಿಂದನೇ ಪಕ್ಕದಲ್ಲೇ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. 1 ಡಬಲ್ ಕ್ರೋಶಾ, ಸೆಕೆಂಡ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 3rd ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ.
4th ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ದಾರ ಮೇಲ್ ಮಾಡಬೇಕಾಗತ್ತೆ. ಒಂದು ಬೀಡ್ ಹಾಕೊಳ್ತಾ ಇದ್ದೀನಿ ನೋಡಿ, ರೌಂಡ್ ಬೀಡ್ಸ್ ಏನು ತೋರಿಸ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ನೋಡಿ ಅದು ಸ್ವಲ್ಪ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆಗಿ ಆದಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಲೋಡಿ ಲಾಕ್ ಮಾಡಿಕೊಡಿ. ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ, ಫಿನಿಶಿಂಗ್ ಅನ್ನೋ ನಿಜವಾಗೂ ಬರಲ್ಲ. ಡಬಲ್ ಕ್ರೋಶಾ ಮಾಡಿ ಆದಮೇಲೆ 5 ಚೈನ್ಸ್ ಮಾಡ್ಕೊಳ್ಬೇಕಾಗುತ್ತೆ. 5 ಚೈನ್ಸ್ ಮಾಡಿ ಆದಮೇಲೆ ಸ್ಯಾರಿ ರಿವರ್ಸ್ ಮಾಡಿಕೊಂಡು 4th ಡಬಲ್ ಕ್ರೋಶಾ ಮೇಲೆಗಡೆ ಓಲ್ ಏನು ಕಾಣಿಸ್ತಿದೆ ಅಲ್ಲೋಗಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. 5 ಚೈನ್ನ ನೋಡಿ, 5 ಚೈನ್ನ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿಂದ 1 ಚೈನ್ ಹಾಕ್ಕೊಳ್ಬೇಕಾಗತ್ತೆ ನೋಡಿ. 1 ಚೈನ್ ಹಾಕ್ಕೊಂಡೆ ಮತ್ತೆ ಸ್ಯಾರಿ ರಿವರ್ಸ್ ಮಾಡಿಕೊಂಡು 5 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. 1 ಅದು ಪುಟಾಣಿ ಡಬಲ್ ಕ್ರೋಶಾ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ನೀವು ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಬೇಕಾಗತ್ತೆ. 2 3 ಡಬಲ್ ಕ್ರೋಶಾ ಮಾಡಿ ಆದಮೇಲೆ 1 ಚೈನ್ ಹಾಕ್ಬಿಟ್ಟು 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅಲ್ಲಿಂದ 1 ಚೈನ್ ಮಾಡ್ಕೊಳ್ಬೇಕು, ಮತ್ತೆ 3 ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. 1 2 3 3 ಡಬಲ್ ಕ್ರೋಶಾ ಮತ್ತೆ 1 ಚೈನ್ ಹಾಕೊಂಡು 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅಲ್ಲಿಂದ 1 ಚೈನ್ ಹಾಕೊಂಡು ಮತ್ತೆ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. 1 ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ ನಿಮಗೆ 5 ಚೈನ್ ಹಾಕಿರೋ ಗ್ಯಾಪಲ್ಲಿ, ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಬೇಕಾಗತ್ತೆ. 2 3 ಚೈನ್ಸ್ ಡಬಲ್ ಕ್ರೋಶಾ ಆದಮೇಲೆ 1 ಚೈನ್ ಹಾಕ್ಕೊಂಡು 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಸ್ಯಾರಿಯರ್ಗೆ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. 1 ಆಲ್ರೆಡಿ ಆಗಿದೆ. 2 ಸೆಕೆಂಡ್ ಮಾಡ್ಕೊಳ್ತಾ ಇದ್ದೀನಿ. 3rd ಡಬಲ್ ಕ್ರೋಶಾ ಮತ್ತು 4th ಡಬಲ್ ಕ್ರೋಶಾ. 4th ಡಬಲ್ ಕ್ರೋಶಾ ಆದಮೇಲೆ ದಾರ ಮೇಲ್ ಮಾಡಬೇಕಾಗತ್ತೆ. 1 ಬೀಡ್ ಏನಿದೆ ಅದನ್ನು ಇನ್ಸರ್ಟ್ ಮಾಡಿಕೊಂಡು 4th ಡಬಲ್ ಕ್ರೋಶಾ ಪಕ್ಕದಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ನಂತರನೇ ಫಿನಿಶಿಂಗ್ ನಿಮಗೆ ಬರಬೇಕು ಅಂತಂದರೆ ನಾನು ಏನು ಹೇಳ್ತಾ ಇದ್ದೀನೋ ಅದನ್ನೇ ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ನಿಮಗೂ ಅದೇ ರೀತಿ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಟಿಪ್ಪು, ನಿಮಗೆ ಕುಚ್ಚು ಹಾಕುವಾಗ ಬಿದೋಗ್ತಾ ಇದೆ, ನಿಮಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಿದೆ ಅಂತಂದರೆ ನಾನು ಹೇಗೆ ಹೇಳ್ಕೊಂಡು ಕೊಡ್ತಾ ಇದ್ದೀನಿ, ನೀವು ಗಮನ ಇಟ್ಟು ನೋಡಿದ್ರೆ ನಿಮ್ಗೆ ಆರಾಮಾಗಿ ಕಲಿಬೋದು. ಈಗ 4 ಡಬಲ್ ಕ್ರೋಶಾ ಮಾಡಿ ಆದಮೇಲೆ 4 ಚೈನ್ಸ್ ಹಾಕ್ಕೊಂಡು ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅದೇ ರೀತಿ ಕಂಟಿನ್ಯೂ ಫುಲ್ ಸ್ಯಾರಿನೂ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೇಗೆ ಹೇಳ್ತಿದ್ದೀನೋ ಅದೇ ರೀತಿ ಮಾಡಿಕೊಂಡೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, 2nd ಡಬಲ್ ಕ್ರೋಶಾ ಮಾಡಿದೆ, 3rd ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ, 4th ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕುಚ್ಚು ಬೇಗ ಕಿತ್ತೋಗಬಾರ್ದು ಅಂತ ಏನಾದರೂ ಇತ್ತು ಅಂತಂದರೆ ನಾನು ಸ್ಯಾರಿ ಗಮ್ ಏನು ತೋರಿಸಿದ್ದೀನಿ ಫ್ಯಾಬ್ರಿಕ್ ಗ್ಲೂ, ಅದನ್ನು ನೀವು ಹಿಂದೆಗಡೆ ಏನು ಕುಚ್ಚು ಹಾಕಿದ್ಮೇಲೆ ಗೋಲ್ಡ್ ದಾರ ಹಿಂದೆಗಡೆ ಏನಿರುತ್ತೆ ಅದನ್ನು ಗಮ್ ಅಂಟಿಸ್ಕೊಳ್ತಾ ಬಂದರೆ, ಒಂದೊಂದು ಡ್ರಾಪ್ ಇಟ್ಕೊಳ್ತಾ ಬಂದರೆ ಅದನ್ನು ಸೆಕ್ಯೂರ್ ಆಗುತ್ತೆ. ನೋಡಿ, ಲಾಸ್ಟಲ್ಲೂ ಅಷ್ಟೇ ಅದೇ ರೀತಿ 4 ಡಬಲ್ ಕ್ರೋಶಾ ಮಾಡಿ ಆದಮೇಲೆ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ಸ್ ಹಾಕಿ ಆದಮೇಲೆ ಲಾಸ್ಟಲ್ಲಿ 3 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ನನಗೆ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿತ್ತು, ಅದಕ್ಕೋಸ್ಕರ 3 ಮಾಡ್ಕೊಂಡಿದ್ದೀನಿ. ಮತ್ತು 1 ಬೀಡ್ ಹಾಕ್ಕೊಂಡು ಲಾಸ್ಟಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಎಂಡಲ್ಲಿ. ನೋಡಿ, 4th ಡಬಲ್ ಕ್ರೋಶಾ ಮಾಡಿಲ್ಲ, 3 ಡಬಲ್ ಕ್ರೋಶಾ ಮಾತ್ರ ಮಾಡಿದ್ದೀನಿ. ಮತ್ತು ಅದೇ ರೀತಿ ಸೇಮ್ ಪ್ರೊಸೀಜರ್ ಮಾಡಿಬಿಟ್ಟು ಲಾಸ್ಟಲ್ಲೂ ಅಷ್ಟೇ 3 ಡಬಲ್ ಕ್ರೋಶಾ ಆಗಿ ಮಧ್ಯ ಬೀಡ್ ಹಾಕಿ ಮತ್ತು 3 ಡಬಲ್ ಕ್ರೋಶಾ ಮಾಡಿ ಆದಮೇಲೆ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಡಿಸೈನು ಅಂತ. ಎಂಡು ನನಗೆ ಕುಚ್ಚು ಎಂಡ್ ಆಗ್ತಾ ಇಲ್ಲ, ಆರ್ಚ್ ಮಾತ್ರ ಎಂಡ್ ಆಗ್ತಿದೆ. ಪರವಾಗಿಲ್ಲ, ಈ ರೀತಿ ಎಂಡ್ ಮಾಡಿಕೊಂಡ್ರು ನಡೆಯುತ್ತೆ. ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಷ್ಟೇ. ಲಾಸ್ಟಲ್ಲಿ ಈ ರೀತಿ ಜಾಸ್ತಿ ಡಬಲ್ ಕ್ರೋಶಾ ಹಾಕ್ಬಿಡೋದು ಅಥವಾ ಒಂದೊಂದು ಡಬಲ್ ಕ್ರೋಶಾ ಮಾಡಿ ಆರ್ಚ್ ಮಾಡೋದು, ಆ ರೀತಿ ಮಾಡಬೇಡಿ. ನಾನು ಹೆಂಗೆ ತೋರಿಸ್ತೀನೋ ಆ ರೀತಿ ಮಾಡ್ಕೊಳ್ಳಿ, ನಿಮಗೂ ಅದೇ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಇದು ಕುಚ್ಚು ಹಾಕಿ ತೋರಿಸ್ತೀನಿ ಹೇಗೆ ಬಂತು ಅಂತ ಹೇಳ್ತೀನಿ. ನಾನು ಎಲ್ಲ ಸ್ಯಾರೀಸ್ಗೂ ಯಾವುದೇ ಕುಚ್ಚು ಹಾಕಿದ್ದಾದಮೇಲೆ ಹಿಂದೆಗಡೆ ಒಂದೊಂದು ಡ್ರಾಪ್ ಗ್ಲೂ ಇಟ್ಕೊಳ್ತಾ ಬರ್ತೀನಿ. ಅದು ಜಾಸ್ತಿ ದಿನ ಸೆಕ್ಯೂರ್ ಆಗಿ ಇರುತ್ತೆ, ನಿಮಗೆ ಕುಚ್ಚು ಬೇಗ ಕಿತ್ತೋಗಲ್ಲ. ಇನ್ನೊಂದು ಅಷ್ಟೇ, ಈ ಆರ್ಚು ನಿಮಗೇನಾದರೂ
ಮರ್ಚ್ಕೊಳ್ತಿದೆ ಅಂತ ಏನಾದರೂ ಇತ್ತು ಅಂತಂದರೆ ಅದು ಆರ್ಚ್ ಹಿಂದೆಗಡೆ ಒಂದೊಂದು ಡ್ರಾಪ್ ಗ್ಲೂ ಇಕ್ಕೊಳ್ತಾ ಬಂದು ಕೈಯಲ್ಲಿ ಈ ರೀತಿ ಅಗಲ ಮಾಡ್ಕೊಳ್ತಾ ಬಂದರೆ ಅದೂ ಅಗಲವಾಗಿ ಅದೇ ರೀತಿ ಇರುತ್ತೆ. ನಿಮಗೆ ಇದು ಒಂದು ಟಿಪ್ಪು, ಬಿಗಿನರ್ಸ್ಗೆ ಈ ಟಿಪ್ ತುಂಬಾ ವರ್ಕ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು, ಹೇಗೆ ಅನಿಸ್ತು ನಿಮಗೆ ಆ ಟಿಪ್ಪು ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ಪೇಷನ್ಸಿಂದ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.